ಅವ್ರು ಬೆಳಿಗ್ಗೆಯಿಂದ ಊಟ ಮಾಡಿಲ್ಲ, ತಿರುಗಿಲ್ಲ. ನಮ್ಮೊಂದಿಗೆ ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ, ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು, ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವು, ಈ ಮಣ್ಣಿಗೂ ಇವರ ಋಣವೈತೆ, ಪ್ರತಿ ಉಸಿರು ಇವರ ನೆನಪಿನೈತೆ. ನಾನು ಮಾಡಿದ ಕೆಲಸವನ್ನ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ನಾನು ಮಾಡಿದ್ದನ್ನು ಉಳಿಸ್ಕೋತೀನಿ ಅಂತ ಹೇಳೋ ಪದ್ಧತಿ ಏಕೈಕರಾಗಿದ್ದಾರೆ. ಚೆನ್ನಾಗಿರೋ ರೋಡ್ ಮೇಲೆ ಆ ಪೈಪಿಂಗ್ಗೆ ಅಗಿತಾರೆ. ಅದಾದಮೇಲೆ ಅದು ಕಾಂಟ್ರಾಕ್ಟರ್ಗೆ ಕಂಡೀಷನ್ ಇರುತ್ತೋ ಇಲ್ಲವೋ ಗೊತ್ತಿಲ್ಲ, ಅದನ್ನು ಕ್ಲೀನಾಗಿ ಮುಚ್ಚೋಕ್ಕೆ ಅದು ಹೋಗೋರು ಯಾರೋ ಮಣ್ಣಾಗ್ತಾ ಇರ್ತಾರೆ, ಅದು ಈ ಥರ ಆಗ್ಬಿಟ್ಟು ಸ್ಪೀಡ್ ಬ್ರೇಕರ್ ಆಗುತ್ತೆ. ಒಳ್ಳೆ ರೋಡು, ಇವಾಗ ಇಲ್ಲಿ ಯುರೋಪಿಯನ್ ಸ್ಕೂಲ್ ಇದೆಯಲ್ಲ, ಚೆನ್ನಾಗಿರೋ ರೋಡು ಇವಾಗ ಅಗದ್ಬಿಟ್ಟು ಹೆಂಗೆ ಮಾಡಿದ್ದಾರೆ ನೋಡಿ. ಸೊ ಇದು ನೀವು ಕಷ್ಟಪಟ್ಟು ಅಪ್ರೂವಲ್ ತೊಗೊಂಡು ಅದನ್ನು ಸರಿ ಮಾಡಿಸಿದ್ರು ಇದರಿಂದ ಆಗೋ ಪ್ರಾಬ್ಲಮನ್ನು ಕನ್ಸರ್ನ್ಡ್ ಅಥಾರಿಟಿ ಅವರು ಕಂಪಲ್ಸರಿಯಾಗಿ ಕರೆಕ್ಟ್ ಮಾಡಿಸ್ಬೇಕು. ಒಂದು ಇದು ಕಷ್ಟ. ಎರಡನೇದು, ಜನರಲ್ ಆಗಿ ಕಮರ್ಷಿಯಲ್ ಪ್ರಾಪರ್ಟಿಗೆ ಪಾರ್ಕಿಂಗ್ ಫೆಸಿಲಿಟಿನೇ ಇರಲ್ಲ. ಹೋಟೆಲ್ ಆಗಲಿ, ಪಿ ಜಿ ಆಗಲಿ, ಯಾವುದೇ ಇರಲಿ, ಆ ಪಿ ಜಿಯಲ್ಲಿ 10 ಗಾಡಿ ನಿಂತಾವೆ, ಬೈಕು 50 ರೂಮ್ ಬಿಲ್ಡಿಂಗ್ ಇರುತ್ತೆ. ಸೊ 40 ಬೈಕು ರೋಡ್ ಮೇಲೆ. ಸೊ ಈ ಕಷ್ಟದಿಂದ ಆಗಿರೋದು ಎಲ್ಲ ಕಡೆ ಪಾರ್ಕಿಂಗ್ ಪ್ರಾಬ್ಲಮ್ಮು, ಯಾವುದೇ ಕಮರ್ಷಿಯಲ್ ಬಿಲ್ಡಿಂಗ್ ಇರಲಿ. ಸೊ ಅದು ರೆಗ್ಯುಲೇಟೆಡ್ ಇರುತ್ತಾ ಅಥವಾ ಗೊತ್ತಿಲ್ಲ, ಯಾಕಂದರೆ ಅಕ್ಕಪಕ್ಕ ಎಲ್ಲ ನೀವು ಪಿ ಜಿಗಳು ನೋಡಿದ್ರೆ ನಮ್ಮ ಈ ಥರ ಸ್ಪೇಸ್ ಏನು ಬಿಡ್ತೀವಲ್ಲ, ಕಂಪೌಂಡ್ ವಾಲ್ ಟು ಬೆಟ್ಟಿಂಗ್ ಸ್ಟಾರ್ಟಿಂಗು ಯಾವುದೇ ಪಿ ಜಿಗೂ ಇಲ್ಲ. ಇಸ್ ಇಟ್ ರೈಟ್ ಆರ್ ರಾಂಗ್? ಅದು ಅಥಾರಿಟೀಸ್ಗೆ ಗೊತ್ತು, ಅದು ಎಷ್ಟು ಪರ್ಮಿಷನ್ ಕರೆಕ್ಟಾಗಿ ಬಂದಿದೆ ಅಂತ. ಪಾರ್ಕಿಂಗ್ ಆಗೋ ಪ್ರಾಬ್ಲಮ್ಮು ಇದು. ಅಲ್ಲಿ ಹೋಟೆಲ್ ಆಯಿತು, ಪಿ ಜಿ ಆಯಿತು, ಹೊರಗೆ ಹಿಂದ್ಗಡೆ ಶಾಪ್ ಆಯಿತು, ಅದಕ್ಕೆ ಪಾರ್ಕಿಂಗ್ ಇರೋದೇ ಇಲ್ಲ. ಅವ್ರು ಇದ್ದಾರೆ ಎಲ್ಲಿ ಹಾಕ್ಬೇಕು? ಈ ಕಾರ್ನರಲ್ಲಿ ಸೂಪರ್ ಮಾರ್ಕೆಟ್ ಇದೆ, ಪಾರ್ಕಿಂಗೇ ಇಲ್ಲ. ನಮ್ಮ ಬಡಾವಣೆ ಸುತ್ತ ಸತ್ವ ಅವರು ಒಂದು ಕನ್ಸ್ಟ್ರಕ್ಷನ್ ವಾಲ್ನ, ರಿಟರ್ನ್ ವಾಲ್ನ ಕಟ್ಬಿಟ್ಟಿದ್ದಾರೆ. ಹಾಗಾಗಿ ಆ ರಿಟರ್ನ್ ವಾಲ್ ಹೋಗ್ಬೇಕಾದ್ರೆ 2 ಕಡೆ ಅದು ತಡೆ ಹಿಡಿದು ಹೋಗ್ತಾ ಇದೆ. ಒಂದು ಕಡೆ ಅಂತೂ ಸಿಕ್ಕಾಬಟ್ಟೆ ತೊಂದರೆ ಆಗಿ ಮನೆಗಳಿಗೆಲ್ಲ ನುಗ್ಗಿ ರಾತ್ರಿ ಎಲ್ಲ ನಿದ್ದೆ ಮಾಡದೇ ಇರೋ ಪರಿಸ್ಥಿತಿ. ಮಕ್ಕಳೆಲ್ಲ ಸಾಕಷ್ಟು ಕಳೆದ ಬಾರಿ 2 ವಾರ ಹಿಂದೆ ನೀವು ನಮ್ಮ ಬಡಾವಣೆಗೆ ಭೇಟಿ ಕೊಟ್ಟಿದ್ರಿ, ಇಂಜಿನಿಯರ್ ಸರ್ ನೀವೆಲ್ಲರೂ. ಆಗ ನೋಡಿದ್ರಿ, ಕೆಲವೊಂದು ಫೋಟೋಸು ನಿಮಗೆ ತೋರಿಸಿದ್ವಿ. ಹಾಗಾಗಿ ಅದು ಒಂದು ಮಳೆ ನೀರಿದ್ದು ಸಮಸ್ಯೆ ಆಗಿದೆ. ಅದಾದ ನಂತರ ರೋಡ್, ನೀವು ನಮಗೆ ಸಿಮೆಂಟ್ ರೋಡ್ ಒಂದು ಕೆಳಗಡೆ 3rd ಕ್ರಾಸಿಗೆ ಹಾಕಿದ್ರಿ, ಮೇಲ್ಗಡೆ ತಾರ್ ರೋಡ್ ಹಾಕಿದ್ರಿ. ತಾರ್ ರೋಡ್ ಸಾಮಾನ್ಯ ಚೆನ್ನಾಗಿದೆ, ಸಿಮೆಂಟ್ ರೋಡ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಯಾಕೆ ಪ್ರಾಬ್ಲಮ್ ಆಗಿದೆ ಅಂತಂದರೆ ನಮಗೆ ಡ್ರೈನೇಜ್ ಸಮಸ್ಯೆ ಆಗಿತ್ತು. ಸೊ ನಾವು ಗ್ಲೋಬಲ್ ಅವ್ರ ಹತ್ರ ಮಾತಾಡಿ ಅದನ್ನು ದೊಡ್ಡ ಸಮಸ್ಯೆ ಆಗಿತ್ತು. ಸೊ ತಾವು ಮತ್ತು ಇದು BWSF ಸಹಕಾರದಿಂದ ಇವತ್ತು ನಾವು ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ವಿ. ಸ್ಮೆಲ್ ಇರ್ತಾಯಿತ್ತು ಸಿಕ್ಕಾಪಟ್ಟೆ. ಆ ಹಿಂದ್ಗಡೆ ಸರಾಗವಾಗಿ ವೃಷಭಾವತಿಗೆ ಕನೆಕ್ಟ್ ಮಾಡಿ ಅದು ಒಂದು ಒಳ್ಳೆಯ ಕೆಲಸ ಮಾಡಿಕೊಟ್ಟಿದ್ರೆ. ನೀವು ನಮ್ಮ ಬಡವರಿಗೆ ಸಾಕಷ್ಟು ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀರ. ಆದರೂ ಮೂಗಿ ಇರೋವರೆಗೂ ನೆಗಡಿ ತಪ್ಪಿದ್ದಲ್ಲ ಅಂತಂದರೆ ಒಂದೊಂದು ಸಮಸ್ಯೆ ನೀವು ಬಗೆಹರಿಸ್ತಾ ಇದ್ದಂಗೆ ಒಂದೊಂದು ಸಮಸ್ಯೆ ಉದ್ಭವ ಆಗ್ತಾನೇ ಇರುತ್ತೆ. 40 ಕೋಟಿ ಅನುದಾನವನ್ನು ನಮ್ಮ ಈ ಅಂಗೀಪುರ ವಾರ್ಡ್ಗೆ ಅದನ್ನು ಮೀಸಲಿಟ್ಟಿದ್ದು. ಈಗ ಆಲ್ರೆಡಿ 75 ಕೋಟಿ ಅನುದಾನ ಮೇಜರ್ ರೋಡ್ಗೆ. ಈ ಅಂಗೀಪುರ ವಾರ್ಡಲ್ಲೇ ಹೈಯೆಸ್ಟು ರೋಡ್ಗಳು, ಮೇಜರ್ ರೋಡ್ಗಳು ಡಂಬರೀಕರಣ ಆಗಿದೆ. ಉತ್ರಳ್ಳಿ ರೋಡು ಒಂದು ಸುಮಾರು 65 ಕೋಟಿ, 4-5 ವರ್ಷ ಆಯಿತು. ಕಾಂಟ್ರಾಕ್ಟ್ರದು ಮತ್ತು ಫಾರೆಸ್ಟ್ನವ್ರದ್ದು ಮತ್ತು ಇನ್ನಿತರ ಪ್ರಾಬ್ಲಮ್ನಿಂದ 4-5 ವರ್ಷ ಆದರೂ ಆಗಲಿಲ್ಲ. ಅದೊಂದು ಸದಾ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಅದೊಂದಾದರೆ ಅಪ್ ಟು ಮೈಸೂರು ರೋಡ್ಗೆ ಕೃಷ್ಣಪ್ರಿಯ ಚೌಲ್ಟ್ರಿತಾವು ಉತ್ರಳ್ಳಿ ರೋಡು 60 ಅಡಿ ರೋಡು ಆಗ್ತದೆ. ಅದೊಂದು ಭಾಳ ಡಿಲೇ ಆಗಿದೆ. ಹಿಂಗೆ ಯಾವುದಾದ್ರು ಡಿಲೇ ಆಗಿದೆ ಅದನ್ನು ಕಮಿಷನರ್ ಗಮನಕ್ಕೆ ತಂದಿದ್ದೆ. ಈಗ ಮಂಗಳವಾರ ದಿವಸ ಕಮಿಷನರ್ ಫಿಕ್ಸ್ ಮಾಡಿದ್ದಾರೆ. ಯಾವುದಾದ್ರೂ ಈ ಥರ ಅವ್ರ ಲೆವೆಲಲ್ಲಿ ಡಿಸಿಷನ್ ಯಾವ್ದು ತೆಗೆದುಕೊಳ್ಬೇಕು ಅದನ್ನು ಕೂಡ ಸಾಲ್ವ್ ಮಾಡ್ತಕ್ಕಂಥದ್ದು ಮಾಡ್ತಾರೆ. ಇನ್ನು ಬೆಸ್ಕಾಮ್ದು ಏನಾದ್ರು ಇದ್ದರೆ ಅವರು ಅಟೆಂಡ್ ಮಾಡ್ತಾರೆ. ನಮ್ಮ ಪ್ರದೀಪ್ ಅಸಿಸ್ಟೆಂಟ್ ಇಂಜಿನಿಯರು ಈ ಭಾಗ ಕಂಪ್ಲೀಟ್ ಇನ್ಚಾರ್ಜ್ ಅವರೇ ಇದ್ದಾರೆ. ನಮ್ಮ ರಮೇಶ್ ಅಂತೇಳಿ ಯಾರೋ ಇದ್ದಾರೆ. ಇದು ಖಾತಾದು ಭಾಳ ಕಂಪ್ಲೇಂಟ್ಸ್ ಕೂಡ ನನ್ನ ಗಮನಕ್ಕೆ ಬರ್ತಾಯಿದೆ. ಇವತ್ತು
ಲೋಕಮಾತ ನಿಮ್ಮನ್ನೇ ಕೇಳ್ತಿದ್ದಾರೆ, ನಿಮ್ಮ ಏನು ಕತೆ ಮಾಡ್ತಾ ಇದ್ದೀರಿ, ಏನು ಮಾಡ್ತಾ ಇದ್ದೀರಿ ನೋಡಿ. ಈ ಥರ ಇನ್ನೊಂದು ಸಾರಿ ಹುಡುಕೊಡಿ ಅಂತ ಬಂದರೆ ಅದನ್ನು ಗ್ರೇಟರ್ ಬೆಂಗಳೂರು ಕಮಿಷನರಿಗೆ ಕಳಿಸಿದ್ರೆ ನಾನು ಅವ್ರು ಒಂದೇ ದಿವಸದಲ್ಲಿ ಚೇಂಜ್ ಮಾಡ್ತಕ್ಕಂಥದ್ದಕ್ಕೆ ಮಾಡ್ತಾರೆ. ಅದನ್ನು ಕಮಿಷನರ್ ಮಾತಾಡಿದೆ ನಾನು, ನೀವು ಕೊಟ್ಟರೆ ಸಾಕು ನಾನು ಚೇಂಜ್ ಮಾಡ್ತೀನಿ ಅಂತೇಳಿ. ಅದು ಇವತ್ತೇ ಬಂದಿದೆ. ಮಂಗಳವಾರ ಯಾತಕ್ಕೆ ಏನಿರುತ್ತೆ ಅಂತ ಕೂಡ ಅದೇ ಆಗ್ತದೆ. ನಮ್ಮ ನಾಗರಾಜು ಇಲ್ಲಿ ಬ್ಲ್ಯಾಕ್ ಅಧ್ಯಕ್ಷ ಇದ್ದಾರೆ, ಅವ್ರು ಇಲ್ಲೇ ಒಂದು ಸಭೆಯನ್ನು ಕೂಡ ಮಾಡ್ತಕ್ಕಂಥದ್ದು. ಇಲ್ಲ ರಮೇಶ್ ಇದ್ದಾರೆ, ನಮ್ಮ DC ಅಬ್ದುಲ್ಲಾ ಇದ್ದಾರೆ, ಜಾಯಿಂಟ್, ಅವರೆಲ್ಲರಿಗೂ ಕೂಡ ಇಲ್ಲಿಗೆ ಹೇಳ್ತೇನೆ. ನೀವು ಯಾವತ್ತು ಅಸೋಸಿಯೇಷನ್ನವರು ಹೇಳ್ತೀರಿ ಖಾತಾ ಇಲ್ಲೇ ಕರೆಸಿ ಇಲ್ಲೇ. ಈಗ ನಾವು ಉಲ್ಲಾಳಲ್ಲಿ ಈಗ ಆಲ್ರೆಡಿ ಒಂದು ಮಾಡಿದ್ದೇವೆ. ಮೂಲಭೂತ ಸೌಕರ್ಯ, ಕುಡಿಯೋದು ನೀರು, ಸ್ಟ್ರೀಟ್ ಲೈಟು, ಡ್ರೈನೇಜು ಮತ್ತು ಡಾಂಬರೀಕರಣ ಇತ್ತೀಚೆಗೆ ಎಲ್ಲ ರಸ್ತೆಗಳು, ಮೇಜರ್ ರಸ್ತೆಗಳು. ಆಮೇಲೆ ಈಗ ವೈಟ್ ಟಾಪಿಂಗು ಕೂಡ ನಾವು ಸ್ಟಾರ್ಟ್ ಮಾಡಿದ್ದೇವೆ. ವೈಟ್ ಟಾಪಿಂಗ್ ಇನ್ನೂ 180-200 ಕೋಟಿದು ಕೇಳಿದ್ದಾರೆ. ಅಷ್ಟನ್ನು ಕೂಡ ವೈಟ್ ಟಾಪಿಂಗ್ನೇ ಕೊಡ್ತಕ್ಕಂಥದ್ದಕ್ಕೆ ಮಾಡಿದೆ. ಈ ಉತ್ತಳ್ಳಿ ರೋಡು ವೈಟ್ ಟಾಪಿಂಗ್ ಕೊಡಬೇಕು ಅಂತಿದ್ರೂ ಕೂಡ 65 ಕೋಟಿ ಸ್ಯಾಂಕ್ಷನ್ ಮಾಡಿಸಿ ನಾನೇ ಬೇಜಾರು ಆಯ್ತದ್ದು. ಬಹುತೇಕ ರಾಜಕಾಲುವೆ ಎಲ್ಲೆಲ್ಲಿ ಡ್ಯಾಮೇಜ್ ಆಗ್ತಾ ಇದೆ ಅದು 100% ಅದು ಕ್ಲಿಯರ್ ಆಗ್ತದೆ. ಆಮೇಲೆ ಎಲ್ಲೆಲ್ಲಿ ಬಫರ್ ಝೋನ್ ಇದೆ ಅಲ್ಲೂ ಕೂಡ ರಸ್ತೆ ಮಾಡ್ತಕ್ಕಂಥದ್ದಕ್ಕೆ ಕೂಡ ಆದೇಶ ಆಗಿದೆ. ಈಗ ಸರ್ಕಾರ ಜೊತೆಲಿ ನಾನು ಕೈ ಜೋಡಿಸ್ತೇ ಹೋದರೆ ಯಾವುದು ಇಷ್ಟು ಅನುಕೂಲನೂ ಕೂಡ ನಮ್ಮ ಕ್ಷೇತ್ರಕ್ಕೆ ಆಗೋದಿಲ್ಲ. ಚುನಾವಣೆ ಬಂದಂಥ ಸಮಯದಲ್ಲಿ ನಾನು ಚುನಾವಣೆ ಮಾಡ್ತೇನೆ, ಚುನಾವಣೆ ಬಿಟ್ಟು ಸಮಯದಲ್ಲಿ ನಾನು ಸರ್ಕಾರ ಜೊತೆಲಿ ಓಡಾಡಲೇಬೇಕು. ನಮ್ಮೆಲ್ಲರ ಪರವಾಗಿ ನೀವು ಬಗೆಹರಿಸ್ತೀರಾ ಅನ್ನೋ ಧೈರ್ಯ ಇದೆ.